ನಮಸ್ತೆ. ಕಥೆಗಳಿಂದ ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕ್ಷಣ ಹೊತ್ತು ಆಣೆಮುತ್ತು ಬರೆದಿರೋದು ಈಶ್ವರಾಕ್ಷರಿ ಸರ್. ಭಾಗ 1. ಇವತ್ತೊಂದು ಹೊಸ ಚಾಪ್ಟರ್ ನೋಡೋಣ. ಚಾಪ್ಟರ್ ಹೆಸರು ನಿಮ್ಮ ಪಾಲಿನ ನಿಂಬೆ ಹುಳಿಯೋ ಸಿಹಿಯೋ ಅನ್ನೋ ಚಾಪ್ಟರು. ತುಂಬಾ ಚೆನ್ನಾಗಿದೆ. ನೋಡೋಣ ಚಾಪ್ಟರ್ ಏನಿದೆ ಅಂತ. ನಾನು ಕೇಳಿದ ಘಟನೆ ಅಂತ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಒಬ್ಬ ಕರುನಾಳು ಶ್ರೀಮಂತ ದೇವಸ್ಥಾನಕ್ಕೆ ಬಂದಾಗಲೆಲ್ಲ ದೇವಸ್ಥಾನದ ಹೊರಗೆ ಕುಳಿತ ಇಬ್ಬರು ಯುವಕ ಭಿಕ್ಷುಕರಿಗೆ ತಲಾ 2 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದ. ಒಬ್ಬ ಶ್ರೀಮಂತ ಇರ್ತಾನೆ. ಅವ್ನು ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾ ಇರ್ತಾನೆ. ಆದ್ರೆ ದೇವಸ್ಥಾನಕ್ಕೆ ಬಂದಾಗ ಅವನು ಪ್ರತಿದಿನ ಹಾಗೆ ಹೋಗ್ತಾ ಇರ್ಲಿಲ್ಲ. ಒಬ್ಬ ಯುವಕರು ಅಂದ್ರೆ ಇನ್ನೂ ವಯಸ್ಸಿರುತ್ತೆ. ಅವರು ದೇವಸ್ಥಾನದ ಹೊರಗೆ ಭಿಕ್ಷೆ ಬೇಡ್ತಾ ಕೂತಿರ್ತಾರಲ್ವಾ, ಅವರಿಗೆ ಪ್ರತಿದಿನ ಇವನಿಗೆ 2 ರೂಪಾಯಿ, ಅವನಿಗೆ 2 ರೂಪಾಯಿ ಪ್ರತಿದಿನ ಕೊಟ್ಟು ಹೋಗ್ತಾ ಇದ್ರು ಅವರು. ಆವಾಗ ಅವ್ರೇನ್ ಹೇಳ್ತಾರೆ ಶ್ರೀಮಂತನಿಗೆ, ನಿಮ್ಮಿಂದಾಗಿ ನಾವು ಎಷ್ಟೊತ್ತು ಊಟ ಮಾಡ್ತಾ ಇದ್ದೀವಿ ಸ್ವಾಮಿ, ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ, ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೀವೇ ನಮಗ್ ದೇವ್ರು, ನಮ್ಮ ಪಾಲಿಗೆ ದೇವ್ರು ಅಂತ ಹೇಳ್ತಾ ಇರ್ತಾರೆ. ಅವರ ಮಧ್ಯೆ ಒಂದು ರೀತಿಯ ಸ್ನೇಹ ಬೆಳೆದಿತ್ತು. ಯಾರ ಮಧ್ಯ? ಈ ಭಿಕ್ಷುಕರು ಮತ್ತೆ ಆ ಶ್ರೀಮಂತ ಮನುಷ್ಯನ ಮಧ್ಯೆ ಒಂದು ಒಳ್ಳೆ ಪ್ರೀತಿ ಸ್ನೇಹ ಬಾಂಧವ್ಯ ಬೆಳೆದಿತ್ತು. ಒಂದು ದಿನ ಆ ಶ್ರೀಮಂತ ಬಂದು ಇಬ್ಬರು ಭಿಕ್ಷುಕರಿಗೆ ಹೇಳ್ತಾನೆ. ಏನಂತ? ನಾನು ಇನ್ನು 3 ತಿಂಗಳು ದೇವಸ್ಥಾನಕ್ಕೆ ಬರೋದಿಲ್ಲ. ಯಾಕೆಂದ್ರೆ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಬೇರೆ ಊರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ನಾನು ಒಂದು 3 ತಿಂಗಳು ದೇವಸ್ಥಾನದ ಕಡೆ ಬರಲ್ಲ. ಹಾಗಾಗಿ ನಾನು ನಿನಗೆ 200 ರೂಪಾಯಿ, ನಿನಗೆ 200 ರೂಪಾಯಿ ಕೊಟ್ಟು ಹೋಗ್ತೀನಿ. ಆದ್ರೆ ನೀವು ಪ್ರತಿದಿನ ಎರಡೆರಡೇ ರೂಪಾಯಿನ ಖರ್ಚು ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಆದ್ರೆ ನಾನ್ ಬರೋವರೆಗೂನು ನೀವು ದುಡ್ಡು ಎಲ್ಲ ತಿಂದು ಖರ್ಚು ಮಾಡಿ ಖಾಲಿ ಮಾಡ್ಕೊಂಬೇಡಿ. ಪ್ರತಿದಿನ 2 ರೂಪಾಯಿನ ತಕೊಂಡು ಆ ಖರ್ಚು ಮಾಡ್ಕೊಳ್ಳಿ. ನಾನ್ ಬರೋವರೆಗೂನು ಸಾಕಾಗುತ್ತೆ ಅಂತ ಹೇಳಿ ಆ ಶ್ರೀಮಂತ ಇವನಿಗೆ 200 ರೂಪಾಯಿ, ಅವನಿಗೆ 200 ರೂಪಾಯಿ ಕೊಟ್ಟು ಹೊರಟೋಗ್ತಾರೆ. ಆಗ ಆ ಶ್ರೀಮಂತ 6 ತಿಂಗಳ ಕಾಲ ದೇವಸ್ಥಾನಕ್ಕೆ ಬರೋಕೆ ಆಗಲ್ಲ, ಬಂದಿರಲ್ಲ. ಅವರು 3 ತಿಂಗಳು ಅಂತ ಹೇಳಿ 200 ರೂಪಾಯಿ ಕೊಟ್ಟು ಹೋಗಿರ್ತಾರೆ. ಆದ್ರೆ ಅವ್ರು ಬರ್ದೇ ಇರೋದು 6 ತಿಂಗಳಾಗ್ಬಿಡುತ್ತೆ. ಬರ್ಲೇ ಇಲ್ಲ. ಬಂದ ನಂತರ ಆತ ಆ ಭಿಕ್ಷುಕರು ಎಲ್ಲಿದ್ದಾರೆಂದು ಗಮನಿಸಿದ. 6 ತಿಂಗಳ ಆದ್ಮೇಲೆ ಆ ಶ್ರೀಮಂತ ಮತ್ತೆ ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ದೇವ್ರ ದರ್ಶನ ಆಗುತ್ತೆ. ಮತ್ತೆ ಹೊರಗಡೆ ನೋಡ್ತಾರೆ. ಹೆಂಗು ಮತ್ತೆ ಆ ಭಿಕ್ಷುಕರು ಎಲ್ಲೋದ್ರು? ನಾ 6 ತಿಂಗಳಿಂದ 200 ರೂಪಾಯಿ ಕೊಟ್ಟೋಗಿದ್ನಲ್ಲ, ಆ ಭಿಕ್ಷು ಎಲ್ಲೋದ್ರು ಅಂತ ಹೇಳಿ ಅವರು ಗಮನಿಸ್ತಾರೆ. ಅಲ್ಲಿ ಹರಕಲು ಬಟ್ಟೆಯ ಭಿಕ್ಷುಕ ಮಾತ್ರ ಕುಳಿತಿದ್ದ. ಅಂದ್ರೆ ಇಬ್ರು ಭಿಕ್ಷುಕರು ಇದ್ರಲ್ವಾ, ಇಬ್ರು ಭಿಕ್ಷುಕರು 200 ರೂಪಾಯಿ ಕೊಟ್ಟೋಗಿದ್ರು ಅವ್ರು ಶ್ರೀಮಂತರು. ಅವರು ಒಬ್ಬ ಭಿಕ್ಷುಕ ಮಾತ್ರ ಕಂಡ ಅಲ್ಲಿದ್ದ. ಆಗ ಆ ಶ್ರೀಮಂತನನ್ನು ಅವನು ಗುರುತಿಸಿದ. ಅವನೇ ಗುರುತಿಸ್ತಾನೆ ಶ್ರೀಮಂತನನ್ನ ಭಿಕ್ಷುಕ. ಸ್ವಾಮಿ, ನೀವು ಇಷ್ಟು ದಿನ ಎಲ್ಲಿಗೆ ಹೋಗಿದ್ರಿ? ನೀವು ಕೊಟ್ಟ 200 ರೂಪಾಯಿ ಎಂದೋ ಖರ್ಚಾಗಿ ಹೋಯ್ತು. ಅರೆ ಹೊಟ್ಟೆಯಲ್ಲಿ ಕಾಲ ಕಳೆಯುತ್ತಿದ್ದೇನೆ ಅಂತ ಹೇಳಿ ಗೋಳಾಡ್ತಾನೆ. ನೀವು ಕೊಟ್ಟಿದ್ದು 200 ರೂಪಾಯಿ ಯಾವಾಗೋ ಆಗೋಯ್ತು. 3 ತಿಂಗಳಿಗೆ ಬರ್ತೀನಿ ಅಂದಿದ್ರಿ, 6 ತಿಂಗಳಿಗೆ ಬಂದಿದ್ರೆ, ಇಷ್ಟು ದಿನ ಎಲ್ಲೋಗಿದ್ರಿ? ನಾನು ಅರೆ ಹೊಟ್ಟೆಯಲ್ಲಿ ಹೊಟ್ಟೆ ತುಂಬಾ ಊಟ ಇಲ್ದೆ ಗೋಳಾಡ್ತಾ ಇದ್ದೀನಿ ಅಂತ ಹೇಳಿ ಆ ಭಿಕ್ಷುಕ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಸರಿ ಸರಿ, ಇನ್ಮೇಲೆ ಚಿಂತೆ ಮಾಡ್ಬೇಡ. ನಾನಿನ್ ಬಂದಿದ್ದೀನಲ್ವಾ, ಇನ್ಮೇಲೆ ಡೈಲಿ ಬರ್ತೀನಿ. ಬಂದು ನಿಮಗೆ ಹಣ ಕೊಡ್ತೀನಿ. ನೀವು ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಂತ ಹೇಳಿ ಒಂದಿಷ್ಟು ಹಣ ಕೊಟ್ಟು ಮತ್ತೆ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಹಣ ಕೊಟ್ಟು ಹೋಗ್ತಾ ಇರ್ತಾನೆ. ಆ ಇನ್ನೊಬ್ಬ ಭಿಕ್ಷುಕ ಎಲ್ಲಿ ಎಂದು ಕೇಳುವನ್ನರಷ್ಟರಲ್ಲಿ ಒಳ್ಳೆಯ ಉಡುಪು ಧರಿಸಿದ್ದ ಒಬ್ಬ ವ್ಯಕ್ತಿ ಬಂದು ಶ್ರೀಮಂತನಿಗೆ ನಮಸ್ಕರಿಸ್ತಾನೆ. ಆ ಒಬ್ಬ ಭಿಕ್ಷುಕನಿಗೆ ದುಡ್ಡು ಕೊಟ್ಟು, ಸರಿ ನಾಳೆಯಿಂದ ನಾನು ಬರ್ತೀನಿ, ಊಟ ಮಾಡು ಅಂತ ಹೇಳಿ, ಮತ್ತೆ ಇನ್ನೊಬ್ಬ ಭಿಕ್ಷುಕ ಎಲ್ಲೋದ? ಇಬ್ರು ಇರ್ತಿದ್ವಲ್ವಾ ಯಾವಾಗ್ಲೂನು. ಇನ್ನೊಬ್ಬ ಎಲ್ಲೋದ ಅಂತ ಹೇಳಿ ಆ ಭಿಕ್ಷುಕನ ಕೇಳಿಸೊಳಗೆ ಒಬ್ಬ ಒಳ್ಳೆ ಬಟ್ಟೆ ಹಾಕೊಂಡು ಚೆನ್ನಾಗಿ ನೀಟಾಗಿ ಬಂದು ಆ ಶ್ರೀಮಂತನಿಗೆ ನಮಸ್ಕಾರ ಮಾಡ್ತಾನೆ. ಶ್ರೀಮಂತನಿಗೆ ಅವನು ಯಾರು ಅಂತ ಗೊತ್ತೇ ಆಗೋದಿಲ್ಲ, ಗುರ್ತಿಡಿಯಕ್ ಆಗೋದಿಲ್ಲ. ಆಗ ಅವನೇ ಹೇಳ್ತಾನೆ, ಯಾರು ಭಿಕ್ಷುಕ ಹೇಳ್ತಾನೆ, ಸ್ವಾಮಿ, ನಾನು ಇಲ್ಲೇ ಭಿಕ್ಷೆ ಬೇಡ್ತಾ ಇದ್ನಲ್ಲ ಇನ್ನೊಬ್ಬ, ಅವನೇ ನಾನು. ನೀವು ಅವತ್ತು 200 ರೂಪಾಯಿ ಕೊಟ್ಟು ಒಟ್ಟಿಗೆ ಕೊಟ್ಟ ಮೇಲೆ ನಾನು ಅದರಿಂದ ಒಂದು ಬುಟ್ಟಿ ಬಿಡಿ ಹೂಗಳನ್ನು ಕೊಂಡು ತಂದೆ. ಹೂವಿನ ಹಾರ ಪೋಣಿಸಿ ಇಲ್ಲೇ ಫುಟ್ಪಾತಿನಲ್ಲಿ ಕೂತುಕೊಂಡು ಮಾರಕ್ ಶುರು ಮಾಡ್ದೆ. ನೋಡಿ, ಅವನು ಎಷ್ಟು ಜಾಣ ಇದ್ದಾನೆ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರೋ ದುಡ್ಡು 200 ರೂಪಾಯಿಯಲ್ಲಿ ಒಂದು ಬುಟ್ಟಿ ಹೂ ತಗೋತಾನೆ. ಆಮೇಲೆ ಆ ಹೂನ ಪೋಣಿಸಿ ಫುಟ್ಪಾತ್ ಅಲ್ಲಿ ಕೂತ್ ಮಾರ್ತಾನೆ. ಅದ್ರಲ್ಲಿ ದುಡ್ಡು ಬರಕ್ ಶುರು ಆಯ್ತು. ಆಗ ತಕ್ಕ ಮಟ್ಟಿನ ಲಾಭ ಬರಕ್ ಶುರು ಆಯ್ತು. ಕೆಲವು ದಿನಗಳ ನಂತರ ಹೂವಿನ ಜೊತೆಗೆ ತೆಂಗಿನಕಾಯಿ, ಊದಿನ ಕಡ್ಡಿ, ಕರ್ಪೂರ ಸಹ ಮಾರಲು ಶುರು ಮಾಡ್ದೆ. ಯಾರೋ ಪುಣ್ಯಾತ್ಮರು ಒಂದು ಹಳೆಯ ಪೆಟ್ಟಿಗೆ ಅಂಗಡಿಯನ್ನು ಸಹ ಕೊಟ್ರು. ಅದೋ ನೋಡಿ, ಅಲ್ಲಿ ಅಂಗಡಿಯನ್ನು ಇಟ್ಟಿದ್ದೇನೆ. ನೀವು ಕೊಟ್ಟ 200 ರೂಪಾಯಿಯಿಂದಾಗಿ ಭಿಕ್ಷುಕನಾಗಿದ್ದ ನಾನು ಈಗ ಸಣ್ಣ ವ್ಯಾಪಾರಿಯಾಗಿದ್ದೇನೆ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ. ನೋಡಿ, ನಾವು ಬದುಕನ್ನು ಕಟ್ಕೋಬೇಕು ಅಂದ್ರೆ ನಮಗೆ ಸಿಕ್ಕಿರೋ ಅವಕಾಶನ ನಾವು ಹೇಗ್ ಬಳಸ್ಕೋಬೇಕು ಅಂತ ನಾವು ಈ ಸ್ಟೋರಿ ನೋಡಿ ಕಲ್ಕೋಬೇಕು. ಶ್ರೀಮಂತನಿಗೆ ಆಶ್ಚರ್ಯವೋ ಆಶ್ಚರ್ಯ. ಏಕೆಂದರೆ ಇಬ್ಬರಿಗೂ ಒಂದೇ ರೀತಿಯ ಹಣವನ್ನು ಕೊಟ್ಟರು. ನೋಡಿ ಹೋಗುವಾಗ ಅವ್ರು ಶ್ರೀಮಂತರು ಇಬ್ಬರಿಗೂ 200 ರೂಪಾಯಿ ಕೊಟ್ಟಿರ್ತಾರೆ. ಹಾಗೆ ಒಬ್ಬ ಹಾಗೆ ಇದ್ದಾನೆ. ನಾನು 200 ರೂಪಾಯಿ ಕೊಟ್ಟೋಗಿದ್ದೆ ಇಬ್ರಿಗೂನು. ಒಬ್ಬ ನೋಡಿದ್ರೆ ಭಿಕ್ಷುಕನಾಗೆ ಇದ್ದಾನೆ. 200 ರೂಪಾಯಿ ಕೊಟ್ಟೆ, ಅದನ್ನ ಖರ್ಚು ಮಾಡ್ಕೊಂಡ, ಉಂಡ ತಿಂದ, ಮತ್ತು ಭಿಕ್ಷುಕನಾಗೆ ಉಳ್ದ. ಆದ್ರೆ ಅದ್ರಲ್ಲಿ ಇನ್ನೊಬ್ಬ ಏನಾದ? ವ್ಯಾಪಾರಿಯಾದ. ಮತ್ತೊಬ್ಬ ಪ್ರಗತಿ ಹೊಂದಿದ್ದ. ಆತನಿಗೆ ಬಹಳ ಸಂತೋಷವಾಯಿತು. ಸಾರ್ಥಕ ಭಾವನೆ ಮೂಡಿತು. ಅಪ್ಪ,
ನನ್ನಿಂದ ಅಂದ್ರೆ ನಾನ್ ಕೊಟ್ಟಿರೋ ಒಂದಿಷ್ಟು ದುಡ್ಡಲ್ಲಿ ವ್ಯಾಪಾರ ಮಾಡಿ ಜೀವನ ಕಟ್ಕೊಂಡ್ನಲ್ಲ ಅಂತ ಹೇಳಿ ಅವನಿಗೆ ಸಾರ್ಥಕತೆ ಭಾವ, ಅವನ ಮೇಲೆ ಅವನಿಗೆ ಪ್ರೌಡ್ ಫೀಲ್ ಆಯ್ತು. ನಮಗೂ ಜೀವನದಲ್ಲಿ ಅವಕಾಶಗಳು ಒದಗಿ ಬರುತ್ತವೆ. ಯಾರೋ ನಿಂಬೆ ಹಣ್ಣನ್ನು ಕೊಡುತ್ತಾರೆ, ನಮ್ಮಲ್ಲಿ ಕೆಲವರು ಹುಳಿ ನಿಂಬೆ ಹಣ್ಣು ಎಂದು ಬಿಸಾಡಿ ಬಿಡುತ್ತೇವೆ. ಅಂದ್ರೆ ನಮ್ ಲೈಫಲ್ಲಿ ಈ ತರದ್ದು ತುಂಬಾ ಅವಕಾಶಗಳು ಬರ್ತವೆ. ಆಪ್ಷನ್ ಅಂದ್ರೆ ನಮ್ ಲೈಫನ್ನೇ ಚೇಂಜ್ ಮಾಡ್ಕೊಳ್ಳೋಂತ ಅವಕಾಶಗಳು ಬರ್ತವೆ. ಅದನ್ನ ನಾವ್ ಹೇಗ್ ಬಳಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟು. ಕೆಲವ್ರು ಯಾರೋ ನಮಿಗೊಂದ್ ನಿಂಬೆಹಣ್ಣು ಕೊಟ್ರು ಅಂತ ಅನ್ಕೊಳ್ಳಿ. ಅದನ್ನ ಕೆಲವ್ರು ಏನ್ ಮಾಡ್ಬಿಡ್ತಾರೆ, ಅಯ್ಯೋ ಈ ನಿಂಬೆಹಣ್ಣು ಹುಳಿ ಅಂತ ಬಿಸಾಕ್ಬಿಡ್ತಾರೆ. ಇನ್ನೇನ್ ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ಅಡ್ಗೆಗೋ ಏನಕ್ಕೋ ಬಳಸ್ಕೊಂತಾರೆ. ಅವರು ಪರವಾಗಿಲ್ಲ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಅದೇ ನಿಂಬೆಹಣ್ಣು ಮನೆಗ್ ತಗೊಂಡ್ ಬಂದು ಸ್ವಲ್ಪ ಸಕ್ಕರೆನೋ, ಬೆಲ್ಲನೋ, ಏಲಕ್ಕಿ ಜಜ್ಜಿ ಹಾಕಿ ಒಳ್ಳೆ ನಿಂಬೆಹಣ್ಣಿನ ಶರ್ಬತ್ ಮಾಡ್ಕೊಂಡು ಕುಡಿತಾರೆ ಅಲ್ವಾ? ಅಂದ್ರೆ ಒಂದೇ ನಿಂಬೆಹಣ್ಣನ್ನ ಯಾರ್ಯಾರು ಹೇಗೆ ನೋಡ್ತೀವಿ ಅನ್ನೋದು. ಕೆಲವರು ಹುಳಿ ಅಂತ ಬಿಸಾಕ್ತಾರೆ, ಕೆಲವರು ಅಡಿಗೆಗೆ ಯೂಸ್ ಮಾಡ್ಕೊತಾರೆ, ಇನ್ನ ಕೆಲವರು ಶರ್ಬತ್ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಅಲ್ವಾ? ಆಗ ನಾವು ನಿಂಬೆಹಣ್ಣು ಕೊಟ್ಟವರನ್ನ ಸ್ಮರಣೆ ಮಾಡ್ತೀವಿ. ಅಂದ್ರೆ ಅಪ್ಪ ಅವ್ರೊಂದು ನಿಂಬೆಹಣ್ಣು ಕೊಟ್ರು, ಒಳ್ಳೆ ಜ್ಯೂಸ್ ಮಾಡ್ಕೊಂಡು ಶರ್ಬತ್ ಮಾಡ್ಕೊಂಡು ಕುಡಿದ್ವಿ, ಚೆನ್ನಾಗಿತ್ತು ಅಂತ ಹೇಳಿ ನಾವು ಆ ನಿಂಬೆಹಣ್ಣು ಕೊಟ್ಟವ್ರನ್ನ ನಾವು ಸ್ಮರಣೆ ಮಾಡ್ತೀವಿ. ನಾವು ಯಾವ ವರ್ಗಕ್ಕೆ ಸೇರಬೇಕೆಂಬುದು ನಮಗೆ ಬಿಟ್ಟಿದ್ದು. ದೇವರು ನಮಗೆ ಬೇಡ ಬೆಲ್ಲ ಕೊಡುತ್ತಾನೆ, ಆದರೆ ಹೋಳಿಗೆ ಮಾತ್ರ ನಾವೇ ಮಾಡ್ಕೋಬೇಕು ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಹೌದು. ನಮಗೆ ಯಾರೋ ಒಂದೇನೋ ಎಲ್ಲ ಸಫಿಶಿಯೆಂಟ್ ಆಗಿ ಎಲ್ಲದನ್ನೂ ನಮಿಗ್ ಮಾಡಿ ಯಾರು ಕೊಡಲ್ಲ. ಏನೋ ಒಂದು ಏನೋ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವು ಯೂಸ್ ಮಾಡ್ಕೊಂಡು ಅದರಿಂದ ನಮ್ಮ ಲೈಫಲ್ಲಿ ಹೆಂಗ್ ಗ್ರೋತ್ ಆಗ್ಬೇಕು, ಇದನ್ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ನಾವು ಯೋಚನೆ ಮಾಡಿ ನಾವು ಮಾಡ್ಬೇಕು. ಅದೇ ಹೇಳ್ತಾರಲ್ಲ, ದೇವ್ರು ಬರೀ ಬೇಳೆ ಬೆಲ್ಲ ಮಾತ್ರ ಕೊಡ್ತಾರೆ, ಹೋಳ್ಗೆನ ನಾವೇ ಮಾಡ್ಕೋಬೇಕು ಅಂತ ಹೇಳಿ ಷಡಕ್ಷರಿ ಸರ್ ಹೇಳ್ತಾ ಇದ್ದಾರೆ. ಎಷ್ಟೊಂದ್ ಚೆನ್ನಾಗಿದೆ ಅಲ್ವಾ ಈ ಕಥೆ? ನಮ್ ಲೈಫಿಗೆ ತುಂಬಾ ಕನೆಕ್ಟ್ ಆಗುತ್ತೆ. ಸೊ ನಾವೀಗ ಯಾವ ಗ್ರೂಪಿಗೆ ಸೇರ್ಬೇಕು ಅಂತ ನಾವೇ ನೋಡ್ಕೋಬೇಕು. ಯಾವ್ದೋ ಅವಕಾಶ ಕೊಟ್ರುನು ಭಿಕ್ಷುಕನಾಗೆ ಉಳಿದಿದ್ದ ಅಲ್ವಾ? ಆ ಗ್ರೂಪಿಗೆ ಸೇರ್ಕೋಬೇಕಾ? ಅದೇ ಅವಕಾಶನ ಬಳಸ್ಕೊಂಡು ಭಿಕ್ಷುಕ ಆಗಿದ್ದ ಆ ಭಿಕ್ಷುಕ ವ್ಯಾಪಾರಿ ಆದ್ನಲ್ವಾ? ವ್ಯಾಪಾರ ಮಾಡ್ತಾ ದುಡ್ಡು ಸಂಪಾದನೆ ಮಾಡಕ್ ಶುರು ಮಾಡಿ ಲೈಫ್ ಕಟ್ಕೊಂಡ. ಆ ಗ್ರೂಪಿಗೆ ಸೇರ್ಬೇಕಾ? ಅದು ನಮಗೆ ಬಿಟ್ಟಿದ್ದು. ಸೊ ಈ ಕಥೆ ತುಂಬಾ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನೊಂದ್ ಹೊಸ ಚಾಪ್ಟರ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.